ಏನು ಕತೆ ಬಿಗ್ ಬಾಸಲ್ಲಿ ಹಾದಿ ತಪ್ಪಿದ್ರ ಗಿಲ್ಲಿ? ಏನು ಕತೆ ಬಿಗ್ ಬಾಸಲ್ಲಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ? ಇವಾಗ ಬಿಗ್ ಬಾಸ್ ಕಡೆಯಿಂದ ಇನ್ನೊಂದು ಪ್ರೊಮೋ ಬಂದಿದೆ. ಇಷ್ಟಕ್ಕೆ ಮುಂಚೆ ನಾನು ಹಾಕಿರೋ ಪ್ರೊಮೋ ಬೇರೆ ಕಡೆ ಎಲ್ಲ ಹೋಗಿದ್ವಿ, ಅಲ್ಲಿ ಕುತ್ಕೊಂಡು ಹಾಕಿದ್ದೀನಿ, ಅಷ್ಟು ಕ್ಲಾರಿಟಿ ಇಲ್ಲ. ಅದು ಇವತ್ತಿನ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ. ಅದರೊಳಗಡೆ ಗಿಲ್ಲಿಗೆ ಸಂಕಟ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಸುದೀಪ್ ಅವರು ಪಂಚಾಯಿತಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಗಿಲ್ಲಿ ಕ್ಯಾಪ್ಟನ್ಸಿ ಹೇಗಿತ್ತು, ಏನು ಕತೆ ಅಂತ. ನೋಡಬೇಕು, ನೋಡೋಣ. ಪ್ರಮೋ ನೋಡ್ತೀನಿ ಒಂದ್ಸಲ. ಒಳ್ಳೆ ಆಟದ ಮೂಲಕ ಜನರ ಮನಸ್ಸನ್ನ ಗೆದ್ದ ಕೆಲವರು ಇಂಥ ಟೈಮಲ್ಲಿ ಈ ಮಾತುಗಳು ಆಟದಲ್ಲಿ ಗೆದ್ದರೂ ಕೂಡ ಕೆಲವನ್ನ ಸಂಭ್ರಮಿಸಕ್ಕೂ ಆಗದೆ ಇದು ಮೊದಲನೇ ಪ್ರಮೋ. ಇವಾಗ ಇನ್ನೊಂದು ಕಿಚ್ಚ ಸುದೀಪ್ ಅವರು ಮಾಡ್ತಾ ಇದ್ದಾರೆ, ಅದು ಬರ್ತಾ ಇದೆ. ಗಿಲ್ಲಿಗೆ ಕ್ಲಾಸ್ ತಗೊಂಡಿದ್ದಾರೆ. ನಿಜವಾಗ್ಲೂ ಈ ವಾರ ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ. ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ. ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ. ಕ್ಯಾಪ್ಟನ್ ಆಗಿ, ಕಂಟೆಸ್ಟೆಂಟ್ ಆಗಿ, ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಗೆದ್ಕೊಂಡು ಹೊಟ್ಟೋಗ್ತೀನಿ, ಅದ್ರ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಹೊಡೆದಂತಹ ಗಿಲ್ಲಿ ಯಾರನ್ನೇ ನಿಲ್ಸೋದಕ್ಕಾಗಿ ನಾಮಿನೇಟ್ ಮಾಡ್ತಿರ್ಲಿಲ್ಲ. ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗಿಲ್ಲ. ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತದೆ. ಕ್ವಶನ್ ಮಾರ್ಕ್. ನಿಜವಾಗ್ಲೂ ಗಿಲ್ಲಿ ಕಾವ್ಯನ ಸೇವೆ ಮಾಡೋಕ್ಕೋಸ್ಕರ ನೋಡಿದ್ರ? ಕೆಲವೊಂದು ರೀಸನ್ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ನೀವು ಕಾವ್ಯನ ನಾಮಿನೇಷನ್ ಮಾಡೋ ಟೈಮಲ್ಲಿ ಬಲವಾದ ಕಾರಣ ತಗೊಂಡಿಲ್ಲ, ಹಾಗೆ ಹೀಗೆ ಅಂತ. ನೋಡೋಣ ಏನಾಗ್ಬೋದು. ಇವರಿಗೆಲ್ಲ ಉಳಿದ ಕಂಟೆಸ್ಟೆಂಟ್ಸಿಗೆ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರೇ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಶ್ವಿನಿ ಗೌಡ, ಧ್ರುವಂತು ಎಲ್ಲ ಸೇರಿಬಿಟ್ಟು ಮಾಡಿರೋದು ಸರಿ ಇದೆಯಾ? ಅದ್ರ ಬಗ್ಗೆ ಏನಂತಾರೆ ಸುದೀಪ್ ಅವರು? ಯಾರಿಗೂ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿ ಒಂದು ಸ್ವಲ್ಪನೂ ಇರಲಿಲ್ಲ ಗಿಲ್ಲಿ ಕ್ಯಾಪ್ಟನ್ಸಿಯಲ್ಲಿ. ಅದು ಕರೆಕ್ಟೇನೆ. ತಮಾಷೆಯಾಗಿ ಹೋಯ್ತು, ಎಲ್ಲ ಸೀರಿಯಸ್ ಆಗು ಹೋಯ್ತು. ಜಗಳ ಮಾಡಿಬಿಟ್ಟು ಎಲ್ಲ ಹೋಗಿದೆ. ಇದು ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅನ್ನೋ ಥರ ಈ ಸಲ ಬಿಗ್ ಬಾಸು ಗಿಲ್ಲಿಗೆ ಕೈ ಕೊಡುತ್ತಾ? ಅಂದರೆ ಹೊರಗಡೆ ಎಲ್ಲ ನೋಡೋ ಪ್ರಕಾರ ಗಿಲ್ಲಿಗೆ ಹೈಯೆಸ್ಟ್ ಸಪೋರ್ಟ್ ಇದೆ ಅಂತ ಅನಿಸ್ತಾ ಇದೆಯಲ್ವಾ? ಅದು ಗಿಲ್ಲಿನೇ ಕೈಯಾರೆ ಹಾಳು ಮಾಡ್ಕೋತಾರ, ಏನು ಕತೆ? ಅಶ್ವಿನಿ ಗೌಡ ಅಂತೂ ಬಿಡಿ, ಪ್ರತಿ ವಾರನೂ ಇದು ಇರೋದೇನೆ. ಕ್ಯಾಪ್ಟನ್ ಅಂತಾನೆ ಅನ್ಸ್ಲಿಲ್ಲ. ರೆಸ್ಪಾನ್ಸಿಬಲ್ ಆಗಿರ್ಲಿಲ್ಲ. ಒಂದು ಅಧಿಕಾರ ಕೊಟ್ಟಾಗ ಎಷ್ಟು ನಮ್ಮಲ್ಲಿರುವಂತ ಅಹಂಕಾರ ಹೊರಗಡೆ ಬರುತ್ತೆ ಅನ್ನೋದಕ್ಕೆ. ಅಧಿಕಾರ ಕೊಟ್ಟಾಗ ಅಹಂಕಾರ ಹೊರಗಡೆ ಬರುತ್ತೆ ಅಂತ ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ. ನಿಜನಾ? ಅದು ಅಶ್ವಿನಿ ಅವ್ರ ಬಾಯಿಂದ ಬರೋದಾ? ಅಹಂಕಾರನೇ ತೋರಿಸಿದ್ದು ಯಾರು? ಗಿಲ್ಲಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾ ಮಾತಾಡಿರೋದು ಯಾರು? ಅಶ್ವಿನಿ ಗೌಡನೇ ಅಲ್ವಾ? ಸಾಕ್ಷಿ ಇಲ್ಲಿ ಕ್ಯಾಪ್ಟನ್ ಆಗಿ, ಕಂಟೆಸ್ಟೆಂಟ್ ಆಗಿ, ಗಿಲ್ಲಿ ಆಗಿ ತುಂಬಾ ಒಂಥರ ಟಾಕ್ಸಿಕ್ ಅನ್ಸ್ಬಿಟ್ಟು ನಾನೇ ಕಪ್ಪು ಸ್ಪಂದನಗೆ ಟಾಕ್ಸಿಕ್ ಅನ್ಸ್ ಜೊತೆಗೆ ಇನ್ನೊಬ್ಬರನ್ನು ಕೂಡ ನಾನು ಫಿನಾಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸವಾಲ್ ಇನ್ನೊಬ್ರನ್ನ ಅಶ್ವಿನಿ ಗೌಡ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮಾತು ಗಿಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತ ನಮಗೂ ಐಡಿಯಾ ಇಲ್ಲ. ನನ್ನ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಸವಾಲ್ ಹಾಕಿದ್ದಾನೆ ಅಂತ. ಈ ಗಲಾಟೆ ಒಳಗೆ ಏನೋ ಒಂದು ಹೇಳಿರ್ತಾರೆ, ಅದನ್ನೇ ತಗೊಂಡ್ಬಿಡ್ತಾರೆ ನೋಡಿ. ನೋಡಿದಂತಹ ಗಿಲ್ಲಿ ಯಾರನ್ನೇ ನಿಲ್ಸೋದಕ್ಕಾಗಿ ನಾಮಿನೇಟ್ ಮಾಡ್ತಿರ್ಲಿಲ್ಲ. ನೋಡಿ, ಸ್ಪಂದನ ಕೂಡ ಕಾವ್ಯನ ನಾಮಿನೇಟ್ ಮಾಡ್ತಾ ಇರಲಿಲ್ಲ ಅಂತ. ಯಾಕೆ ಅಂತ ಹೇಳ್ತಾ ಇಲ್ಲ. ನೋಡೋಣ. ಸುದೀಪ್ ಅವ್ರು ಪ್ರತಿಯೊಂದನ್ನು ತೆಗಿತಾರೆ ಇವತ್ತು, ಗ್ಯಾರಂಟಿನೇ. 2 ವಾರದ್ದು ಪೆಂಡಿಂಗ್ ಇದೆ. ಲಾಸ್ಟ್ ವೀಕ್ ಇಲ್ಲ ಅಲ್ವಾ? ಈ ಸಲ ಎಲ್ಲ ಒಟ್ಟಿಗೆ ಎಲ್ರಿಗೂ ಒಂದೊಂದೇ ಪಾಯಿಂಟ್ ತೆಗಿತಾರೆ. ನೋಡೋಣ ಏನಾಗುತ್ತೆ, ಏನು ಕತೆ ಅಂತ. ಇದು